ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವೇಜ್ ಕಿಚನ್. ಇವತ್ತು ನಾನು ಆರೋಗ್ಯಕ್ಕೆ ಒಳ್ಳೆಯದಾಗಿರುವಂಥ ಒಂದು ಉಂಡೆ ಮಾಡ್ತಾಯಿದ್ದೀನಿ ಅಥವಾ ಲಾಡು. ಇದು ಒಣ ಕೊಬ್ಬರಿದು ಲಾಡು ಅಥವಾ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಮಾಡ್ತಾಯಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ, ಹೆಲ್ತಿಗಂತೂ ತುಂಬಾ ಒಳ್ಳೆಯದು. ಇದನ್ನು ಬಾಣಂತಿಯರಿಗೆ ಕೂಡ ಕೊಡ್ತಾರೆ ಈ ಥರ ಎಲ್ಲ ಮಾಡಿ. ಆದರೆ ನಾವು ಯಾರೆಲ್ಲ ಸ್ವೀಟ್ ತಿನ್ನೋದಿಲ್ಲ, ಮಕ್ಕಳು ಕೆಲವು ನಾವು ಸ್ವೀಟ್ ತಿನ್ನಲ್ಲ, ಲಡ್ಡು ತಿನ್ನಲ್ಲ ಅಂತಿರ್ತಾರಲ್ಲ, ಅವರಿಗೆ ಈ ಥರ ಎಲ್ಲ ಮಿಕ್ಸ್ ಮಾಡಿ ಕೊಡೋದ್ರಿಂದ ಹೆಲ್ತಿಗೆ ತುಂಬಾ ಚೆನ್ನಾಗಿರುತ್ತೆ. ಈಗ ನೋಡಿ, ಒಂದು ಅರ್ಧ ಕೆ.ಜಿ. ಕೊಬ್ಬರಿ, ಒಣ ಕೊಬ್ಬರಿ ತೊಗೊಂಡಿದ್ದೀನಿ. ಅದನ್ನು ಚಂದ ಮಾಡಿ ಈ ಥರ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೀವು ಬೇಕಂದರೆ ತುರಿದು ಕೂಡ ತೊಗೊಳ್ಬೋದು. ಆಮೇಲೆ ಒಂದು 1/4 ಕೆ.ಜಿ. ಅಷ್ಟು ಕಾರಿಕ್ ಅಂತ ಹೇಳ್ತೇವಲ್ವ, ಖರ್ಜೂರ, ಈ ಥರದ್ದು ಕಾರಿಕನ್ನು, ಒಣ ಕಾರಿಕ್ ತೊಗೊಂಡು ಅದರೊಳಗಿಂದ ಬೀಜವೆಲ್ಲ ತೆಗೆದು ಈ ಥರ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನೀಗ ನಾನು ಮಿಕ್ಸಿಗೆ ಹಾಕ್ಕೊಳ್ತೀನಿ. ನೋಡಿ, ಇದನ್ನು ತುಂಬ ಸಣ್ಣಗೆ ಮಾಡಬೇಕಂತೇನಿಲ್ಲ, ಸ್ವಲ್ಪ ತರಿಯಾಗಿ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ತಗೊಳ್ಬೇಕು. ನೋಡಿ, ಈ ರೀತಿ ಸ್ವಲ್ಪ ತರಿಯಾಗಿದೆ. ಇದು ತೆಗೆದಾದ್ಮೇಲೆ ಮತ್ತು ಅದು ಕೊಬ್ಬರಿ ಕೂಡ ಸ್ವಲ್ಪ ತರಿಯಾಗಿ ರುಬ್ಕೊಳ್ಬೇಕು. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೂಡ ಕೊಡಿ. ನೋಡಿ, ಎಲ್ಲ ಕೊಬ್ಬರಿಯನ್ನು ನಾನು ತುರಿದಿಟ್ಕೊಂಡಿದ್ದೀನಿ. ಕಾರಿಕು ಮತ್ತು ಕೊಬ್ಬರಿನ ರೆಡಿ ಮಾಡಿಟ್ಕೊಂಡಿದ್ದೀನಿ. ಈಗ ಒಂದು ಬೌಲಷ್ಟು ಕಾಜು, ಆಮೇಲೆ ಒಂದು ಬೌಲಷ್ಟು ಬಾದಾಮ್ ತೊಗೊಂಡಿದ್ದೀನಿ. ಅದನ್ನು ತುಪ್ಪದಲ್ಲಿ ಹುರ್ಕೊಳ್ಬೇಕು. ಫಸ್ಟಿಗೆ ಈ ಥರ ತುಪ್ಪದಲ್ಲಿ ಹುರಿದು ಮಾಡೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ. ನೋಡಿ, ಸ್ವಲ್ಪ ಕಲರ್ ಚೇಂಜ್ ಆಗುವವರೆಗೂ ಈ ಥರ ಹುರ್ಕೊಳ್ಬೇಕು. ಆಮೇಲೆ ಅದನ್ನು ತೆಗೆದ್ಬಿಟ್ಟು ಅದೇ ಪಾತ್ರೆಗೆ ಮತ್ತೆ ಒಂದು ಚಮಚೆ ತುಪ್ಪ ಹಾಕಿ ಈ ಕಾಜು ಅಥವಾ ಗೋಡಂಬಿಯನ್ನು ಹಾಕಿ ಇದನ್ನು ಕೂಡ ಕಲರ್ ಚೇಂಜ್ ಆಗುವವರೆಗೂ ಹುರ್ಕೊಳ್ಬೇಕು. ಈ ರೀತಿ ಹುರಿದಾದ್ಮೇಲೆ ಅದನ್ನು ಕೂಡ ತೆಗಿತೀನಿ. ನೋಡಿ, ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಬೋದು, ಇಲ್ಲಾಂದರೆ ಕಲ್ಲಿದ್ದರೆ ಕಲ್ಲಲ್ಲಿ ಸ್ವಲ್ಪ ತರಿಯಾಗಿ ಕುಟ್ಟಿ ತಗೊಳ್ಬೋದು. ನಾನು ಮಿಕ್ಸಿಗೆ ಹಾಕ್ತಾಯಿದ್ದೀನಿ. ಆದರೆ ತುಂಬಾ ದಪ್ಪ ಆಗಿರಬೇಕು, ಫುಲ್ ಸಣ್ಣ ಮಾಡ್ಕೊಳ್ಬಾರ್ದು, ಪೌಡ್ರ್ ಆಗಬಾರ್ದು. ಅದು ತಿನ್ನುವಾಗ ಬಾಯಿಗೆ ಒಂದೊಂದೇ ಬರ್ತಾಯಿದ್ರೆ ತುಂಬಾ ಚೆನ್ನಾಗಿ ಅನಿಸುತ್ತೆ, ತಿನ್ನಲಿಕ್ಕೆ ಕೂಡ ಖುಷಿ ಆಗುತ್ತೆ. ಅದನ್ನು ರೆಡಿ ಮಾಡಿ ಇಟ್ಕೊಂಡಾದ್ಮೇಲೆ ಅದೇ ಪಾತ್ರೆಗೆ ತುಪ್ಪ ಹಾಕಿ, ಇದು ಅಂಟು ಅಂತ ಹೇಳ್ತೀವಿ, ಅಂಟಿನ ಉಂಡೆ ಮಾಡ್ತಾರಲ್ವ, ಆ ಥರ ಇದು ಅಂಟು ಅಂತ ಸಿಗುತ್ತೆ ಅಂಗಡಿಯಲ್ಲಿ. ಅದನ್ನು ತುಪ್ಪ ಹಾಕಿ ಅದರಲ್ಲಿ ಹುರ್ಕೊಳ್ತಾ ಇದ್ದೀನಿ. ನೋಡಿ, ಇದು ದೊಡ್ಡ ಪಾತ್ರೆ ಇದ್ದರೆ ಎಲ್ಲ ಒಂದೇ ಸಲಕ್ಕೆ ಹಾಕ್ಬೋದು, ಇಲ್ಲಾಂದರೆ ಸಣ್ಣ ಪಾತ್ರೆ ಎಲ್ಲ ಇದ್ದರೆ ಸ್ವಲ್ಪನೇ ಹಾಕಿ ಹುರ್ಕೊಳ್ಬೇಕು. ಯಾಕಂದರೆ ಅದು ಹುರಿದಾದ್ಮೇಲೆ ಈ ಥರ ದಪ್ಪ ಆಗುತ್ತಲ್ವ, ಈ ಥರ ಉಬ್ಬಿ ಬರುತ್ತೆ. ಅದಕ್ಕೋರ ಅದನ್ನು ಈ ಥರ ಹುರ್ಕೊಂಡು ತಗೊಳ್ಬೇಕು. ಆದಮೇಲೆ ಸ್ವಲ್ಪ ತಣ್ಣಗಾದಮೇಲೆ ಈ ಥರ ಮಿಕ್ಸಿಗೆ ಹಾಕ್ಕೊಳ್ಬೇಕು. ಇಲ್ಲ ಕೈಯಿಂದ ಕೂಡ ಪೌಡ್ರ್ ಮಾಡಿದರೆ ಆಗುತ್ತೆ, ತುಂಬ ಇರುತ್ತಲ್ವ, ಹಾಗಾಗಿ ಮಿಕ್ಸಿಗೆ ಹಾಕಿ ಫುಲ್ ಸಣ್ಣಗೆ ಮಾಡಿದರೂ ಕೂಡ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಅದೆಲ್ಲ ರೆಡಿ ಆದಮೇಲೆ ಒಂದು ದೊಡ್ಡ ಪಾತ್ರೆ ತೊಗೊಂಡು ಅದಕ್ಕೆಲ್ಲವನ್ನು ನಾವು ಇದನ್ನು ಹಾಕ್ಕೊಳ್ಬೇಕು. ಕೊಬ್ಬರಿ, ಖರ್ಜೂರ, ಆಮೇಲೆ ಗೋಡಂಬಿ, ಬಾದಾಮಿ, ಆಮೇಲೆ ಇದು ಅಂಟು, ಇದೆಲ್ಲವನ್ನು ಹಾಕಿ ಫಸ್ಟಿಗೆ ಕೈಯಿಂದ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈ ಥರ ಎಲ್ಲ ಒಂದೇ ಲೆವೆಲ್ ಆಗಬೇಕದು, ಅಷ್ಟು ಚೆಂದ ಮಾಡಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದಿಷ್ಟು ಮಿಕ್ಸ್ ಮಾಡಿ ಇಟ್ಟಾದಮೇಲೆ ಈಗ ನಾವು ಬೆಲ್ಲವನ್ನು ಹಾಕಬೇಕಲ್ವ. ಈಗ ನೋಡಿ, ನಮಗೆ ಸ್ವೀಟ್ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಬೆಲ್ಲ ತೊಗೊಳ್ಬೋದು. ನಾನೊಂದು ಅರ್ಧ ಕೆ.ಜಿ. ಕೊಬ್ಬರಿ, 1/4 ಕೆ.ಜಿ. ಕಾರಿಕ್ಕಿತ್ತಲ್ವ, ಅದಕ್ಕೆ ಒಂದು 3/4 ಕೆ.ಜಿ. ಅಷ್ಟು ಬೆಲ್ಲ ತೊಗೊಂಡಿದ್ದೀನಿ. ಈಗ ನೋಡಿ, ತುಪ್ಪ ಹಾಕ್ಕೊಳ್ಬೇಕು. ಫಸ್ಟಿಗೆ ನಾವು ಎಷ್ಟು ಜಾಸ್ತಿ ತುಪ್ಪ ಹಾಕ್ತೀವಲ್ಲ ಅಷ್ಟು ಲಡ್ಡುಗಳು ತುಂಬ ಟೇಸ್ಟಾಗಿರುತ್ತೆ, ಕಟ್ಟಲಿಕ್ಕೂ ಕೂಡ ಈಸಿ ಆಗುತ್ತೆ, ಚೆನ್ನಾಗಿರುತ್ತೆ. ತುಪ್ಪ ಹಾಕಿಬಿಟ್ಟು ಅದಕ್ಕೆ ಬೆಲ್ಲ ಹಾಕಿ ಈ ಥರ ಕರಗಿಸ್ಬೇಕು. ಇದಕ್ಕೆ 1 ಎಳೆ ಪಾಕ, 2 ಎಳೆ ಪಾಕ ಬರಲಿಕ್ಕೆಲ್ಲ ಇಲ್ಲ, ತುಪ್ಪ ಇದು ಬೆಲ್ಲ ಕರಗೋರಿಗೆ ಮಾತ್ರ ಈ ಥರ ಮಾಡಿದರೆ ಆಯ್ತು. ನೋಡಿ, ಬೆಲ್ಲ ಕೆರಗಿ ಈ ಥರ ಆದ ಕೂಡಲೇ ಗ್ಯಾಸ್ ಬಂದ್ ಮಾಡಿಬಿಡಬೇಕು. ಬೆಲ್ಲ ಕರಗಿದ್ರೆ ಸಾಕಷ್ಟೇ. ಈಗ ನಾವೇನು ಮಿಕ್ಸ್ ಮಾಡಿ ಇಟ್ಟಿದ್ದೀವಲ್ಲ ಅದಕ್ಕೆ ಈ ಥರ ಹಾಕ್ಕೊಳ್ಬೇಕು. ನೋಡಿ, ಹಾಕ್ಕೊಂಡು ಚಮಚೆಯಿಂದ ಮಿಕ್ಸ್ ಮಾಡಬೇಕು. ತುಂಬ ಬಿಸಿ ಇರುತ್ತೆ. ಈ ಥರ ನೀಟಾಗಿ ಸ್ಪೂನಿಂದ ಮಿಕ್ಸ್ ಮಾಡ್ಕೊಳ್ಬೇಕು ಫಸ್ಟಿಗೆ. ನೋಡಿ, ಈ ಥರ ಮಿಕ್ಸ್ ಮಾಡಿ ಈ ರೀತಿ ಒಂದು ಸಲ ಉಂಡೆ ಮಾಡಿ ಮಕ್ಕಳಿಗೆ ಕೊಟ್ಟು ನೋಡಿ. ಯಾರು ಉಂಡೆ ತಿನ್ನೋದಿಲ್ಲ, ಸ್ವೀಟ್ ತಿನ್ನೋದಿಲ್ಲ ಅಂತಿರುತ್ತಲ್ಲ, ಆ ಥರ ಮಕ್ಕಳು ಕೂಡ ತುಂಬ ಖುಷಿಯಿಂದನೇ ತಿಂತಾರೆ, ಅವರಿಗೆ ಕೂಡ ತುಂಬ ಇಷ್ಟ ಆಗುತ್ತೆ. ಯಾಕಂದರೆ ನನ್ನ ಮಗ ಸ್ವೀಟ್ ತಿನ್ನೋದಿಲ್ಲ, ಅವನು
ಯಾವುದೇ ರೀತಿಯ ಉಂಡೆಗಳನ್ನು ಮಾಡಿದರೂ ತಿಂತಾ ಇರಲಿಲ್ಲ. ಈ ರೀತಿ ನಾನು ಮಾಡಿಕೊಟ್ಟಾಗ ಅವನು ತಿನ್ನಲಿಕ್ಕೆ ಸ್ಟಾರ್ಟ್ ಮಾಡಿದ. ಅವನಿಗೆ ಇಷ್ಟ ಕೂಡ ಆಯಿತು. ಈಗ ನೋಡಿ ಸ್ವಲ್ಪ ತಣ್ಣಗಾದಮೇಲೆ ಕೈಯಿಂದ ಈ ಥರ ತಿಕ್ಕಿ ಕೈಯಿಂದ ಮಿಕ್ಸ್ ಮಾಡಿಬಿಟ್ಟು ತಿಕ್ಕಿ ಈ ಥರ ಲಡ್ಡುವನ್ನು ಕಟ್ಟಬೇಕು. ನೋಡಿ ಈ ಥರ ಲಡ್ಡು ಕಟ್ಟಿ ಇಟ್ಟರೆ ತುಂಬಾ ಚೆನ್ನಾಗಿರುತ್ತೆ. ಈಗ ಇನ್ನೊಂದು ಕಟ್ತಾ ಇದ್ದೀನಿ ನೋಡಿ. ಈಗ ಒಂದು ವೇಳೆ ಇದು ಕಟ್ಟಲಿಕ್ಕೆ ಆಗ್ತಾಯಿಲ್ಲ, ತುಂಬ ಪೌಡ್ರ್ ಆಗ್ತಾಯಿದೆ, ಬೀಳ್ತಾಯಿದೆ ಕೆಳಗೆ ಅಂತಿರುವಾಗ ಅದೇ ಪೌಡ್ರನ್ನು ತೊಗೊಂಡು ಸ್ವಲ್ಪ ಇದು ನಾವು ಆಗ ಬೆಲ್ಲ ಕಾಯಿಸಿದ್ವಲ್ಲ ಅದೇ ಪಾತ್ರೆಗೆ ಹಾಕಿ ಸ್ವಲ್ಪ ಬಿಸಿ ಮಾಡಿಕೊಳ್ಬೇಕು. ಬಿಸಿ ಮಾಡಿಬಿಟ್ಟು ಬಿಸಿ ಸ್ವಲ್ಪ ಬಿಸಿ ಇರುವಾಗಲೇ ಉಂಡೆ ಕಟ್ಟಬೇಕು. ಆಗ ಚೆನ್ನಾಗಿ ಬರುತ್ತೆ. ಈಗ ನೋಡಿ ನಾನು ಲಾಸ್ಟ್ ಉಂಡೆ ಕಟ್ಟುವವರೆಗೂ ಚೆನ್ನಾಗಿ ಬಂದಿದೆ, ಯಾವುದೇ ರೀತಿಯ ಪ್ರಾಬ್ಲಮ್ ಆಗಿಲ್ಲ. ಲಾಸ್ಟ್ ಉಂಡೆ ಕಟ್ಟಿ ತೋರಿಸ್ತಾ ಇದ್ದೀನಿ ನಾನು ನಿಮಗೀಗ. ನೋಡಿ ಎಷ್ಟು ಚೆನ್ನಾಗಾಗಿದೆ. ಈಗ ಪ್ರತಿಯೊಂದು ಉಂಡೆನೂ ಕರೆಕ್ಟಾಗಿ ಬಂದಿದೆ. ಟೇಸ್ಟ್ ಕೂಡ ಎಷ್ಟು ಚೆನ್ನಾಗಿದೆ ಅಲ್ವಾ. ನೀವು ಒಂದ್ಸಲ ಈ ರೀತಿ ಮಾಡ್ಕೊಂಡು ತಿಂದು ನೋಡಿ, ಮಕ್ಕಳಿಗೆ ಕೊಟ್ಟು ನೋಡಿ, ಎಲ್ಲರಿಗೂ ಇಷ್ಟ ಆಗುತ್ತೆ.